ಸುಸ್ವಾಗತ ಯೂಟ್ಯೂಬ್ ಫ್ಯಾಮಿಲಿ. ಈ ಕ್ಯೂಟ್ ಹೇರ್ ಕ್ಲಿಪ್ನ ಮಾಡೋದು ಯಾವ ಥರ ಅಂತ ಇವತ್ತು ನೋಡೋಣ. ಇದಕ್ಕೆ ನೀವು ನಿಮ್ಮ ಚಾಯ್ಸ್ದು ಎರಡು ಯಾವ ಕಲರ್ ಆದರೂ ತೊಗೋಬೋದು. ಎರಡು ಮುತ್ತಿದ್ರೆ ಸಾಕು. ಸೊ ಈ ಥರ ಹೇರ್ ಕ್ಲಿಪ್ ಇರುತ್ತಲ್ಲ ಅದನ್ನ ತೊಗೊಳ್ಳಿ. ಈ ಥರ ನಾವು ಇದರೊಳಗಡೆ ಹಾಕ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಥರ ಒಳಗಡೆ ಹಾಕಿ ಇಲ್ಲಿ ಒಂದೊಂದಾಗಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಇದನ್ನು ಪೂರ್ತಿ ಫಿಲ್ ಮಾಡೋಣ. ನಾನು ಇಲ್ಲಿ ತೊಗೊಂಡಿರೋ ಹೇರ್ ಕ್ಲಿಪ್ಪು ಸ್ವಲ್ಪ ಸಣ್ಣ ಸೈಜಲ್ಲಿದೆ. ನೀವು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರೋ ಹೇರ್ ಕ್ಲಿಪ್ ತೊಗೊಂಡ್ರೆ ಇದರೊಳಗಡೆ ಈಸಿಯಾಗಿ ಹಾಕ್ಬೋದು. ಇದು ಬ್ಲ್ಯಾಕ್ ಕಾಣದೇ ಇರೋ ಥರ ಫಿಲ್ ಮಾಡ್ಬೋದು. ಸೊ ನೀವು ಸ್ವಲ್ಪ ದೊಡ್ಡದು ತೊಗೊರಿ. ಆಮೇಲೆ ಇಲ್ಲಾಂದರೆ ಕ್ರೋಶನ ಸ್ವಲ್ಪ ಚಿಕ್ಕದು ತೊಗೊಳ್ಳಿ, ಹಂಗೆ ಮಾಡಿದ್ರೂ ನಡೆಯುತ್ತೆ. ನಂದು ಎರಡೂ ಸ್ವಲ್ಪ ಕ್ರೋಶ ದೊಡ್ಡದು, ಇದು ಚಿಕ್ಕದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದನ್ನು ನೋಡಿಕೊಂಡು ಕ್ಲೀನಾಗಿ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತಿ. ಇಲ್ಲಿವರೆಗೂ ಫಿಲ್ ಮಾಡ್ಕೊಳ್ಳಿ ಈ ಥರ ರೌಂಡು. ಸೊ ಈ ಥರ ಪೂರ್ತಿ ಫಿಲ್ ಆಗೋ ಥರ ಇದನ್ನು ಮಾಡ್ಕೊಳ್ಳಿ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಈ ಥರ ಒಳಗಡೆ ಹಾಕೋದು ತುಂಬ ಕಷ್ಟ. ಅದಕ್ಕೆ ನಾವು ಏನು ಮಾಡೋಣ, ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಫಸ್ಟು ನಾವು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ಆ ಸಿಂಗಲ್ ಕ್ರೋಶಕ್ಕೆ ಜಾಯಿನ್ ಮಾಡ್ಕೊಂಬಿಡೋಣ. ಈ ಥರ ಹಾಕಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಸೊ ಈಗ ನಾವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿದ್ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕ್ಕೊಳ್ಳಿ. ಕೆಳಗಡೆ 2 ಸಿಂಗಲ್ ಕ್ರೋಶ, 2 ಅಥವಾ 3 ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ. ಮತ್ತು 2 ಚೈನು, 2 ಅಥವಾ 3 ಅಥವಾ 1 ಸ್ಕಿಪ್ ಮಾಡಿದ್ರು ಓಕೆನೇ. ಸ್ಕಿಪ್ ಮಾಡಿ ನೀವು ಎಷ್ಟು ಮಾಡ್ತಾ ಬಂದಿದ್ರೋ ಅಷ್ಟನ್ನೇ ಸ್ಕಿಪ್ ಮಾಡಬೇಕು ಕೆಳಗಡೆ. ಸೊ ಮಾಡಿ ಮೇಲೆಲ್ಲ ಸೇಮ್, ಒಂದು ಸಿಂಗಲ್ ಕ್ರೋಶ ಹಾಕೋದು, 2 ಚೈನ್ ಹಾಕೋದು, ಒಂದು ಸಿಂಗಲ್ ಕ್ರೋಶ ಹಾಕೋದು, 2 ಚೈನ್ ಹಾಕೋದು. ಈ ಥರ ನೋಡಿ, ಈ ಥರ ಡಿಸೈನ್ ಆವಾಗ ಕಾಣಿಸುತ್ತೆ. ಇದನ್ನು ಫುಲ್ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಇಲ್ಲಿ ಬಂದಮೇಲೆ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಇಲ್ಲಿ ಮಾತ್ರ ನೀವು ಈ ಗ್ಯಾಪ್ ಒಳಗಡೆಯಿಂದ ಹಾಕ್ಕೊಳ್ಳಿ. ಸೊ ಇದು ಲಾಸ್ಟ್ ಸಿಂಗಲ್ ಕ್ರೋಶ ಮೇಲೆ ಹಾಕ್ತಾಯಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನು ಅದೇ ಸೇಮ್ ಪ್ಲೇಸಲ್ಲೇ ಸ್ವಲ್ಪ ಇದನ್ನು ಹಿಂದಕ್ಕೆ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಆವಾಗ ಡಿಸೈನ್ ಸೇಮಾಗೆ ಕಾಣಿಸುತ್ತೆ. ಸೊ ಇದನ್ನು ಲಾಸ್ಟ್ ರೆಡಿ ಆಗುತ್ತೆ. ಇದನ್ನೆಲ್ಲ ಹಿಂದೆ ಹಾಕಿ ಜಾಯಿನ್ ಮಾಡಿಬಿಡೋಣ. ನಾವು ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಆವಾಗ. ನೋಡಿ ಈ ಥರ ಕಟ್ ಮಾಡಿಕೊಂಡು ಟೈಟ್ ಮಾಡಿ ಇದನ್ನು ಹಿಂದ್ಗಡೆ ತೊಗೋಬೇಕು ದಾರನ. ಆಮೇಲೆ ಫಸ್ಟು ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ದಾರನೂ ಇರುತ್ತಲ್ವ, ಅದಕ್ಕೆ ಒಂದು ನಾಟ್ ಹಾಕ್ಕೊಂಡು ಫುಲ್ ಸೆಕ್ಯೂರ್ ಆಗಿಬಿಡುತ್ತೆ. ಅವಾಗ ಏನು ಪ್ರಾಬ್ಲಮ್ ಇರೋಲ್ಲ. ಅದನ್ನು ಎಕ್ಸ್ಟ್ರಾನ ಕಟ್ ಮಾಡಿಬಿಡಿ. ನೋಡಿ ಈ ಥರ ಅವಾಗ ರೆಡಿ ಆಗುತ್ತೆ. ಈಗ ಇದಕ್ಕೆ ಫ್ಲವರ್ ಮಾಡೋದು ಯಾವ ಥರ ಅಂತ ನೋಡೋಣ. ಮಾಡಿಕೊಂಡು ಈ ಥರ ಇದ್ರೊಳಗಡೆ ತೊಗೊಂಡು 2 ಚೈನ್ ಹಾಕ್ಕೊಳ್ಳಿ. 1 2, ಆಮೇಲೆ 1 ಡಬಲ್ ಕ್ರೋಶ, ಸೇಮ್ ರಿಂಗಲ್ಲೇ 2 ಡಬಲ್ ಕ್ರೋಶ, 2 ಚೈನು, ಸೇಮ್ ರಿಂಗಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಬಿಡಬೇಕು. ಈ ಥರ. ಆಮೇಲೆ ಮತ್ತೆ 2 ಚೈನು, 2 ಡಬಲ್ ಕ್ರೋಶ ಹಾಕಬೇಕು.
2 ಚೈನ್ ಹಾಕಬೇಕು. ರಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಇಲ್ಲಿ ನೋಡಿ ಇದನ್ನು 5 ಪೆಟಲ್ವರೆಗೂ ರಿಪೀಟ್ ಮಾಡಿ. ಇದನ್ನು ತೆಗೆದು ಮ್ಯಾಜಿಕ್ ರಿಂಗ್ನ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಂಬಿಡಿ. ಆಮೇಲೆ ಮ್ಯಾಜಿಕ್ ರಿಂಗ್ ಒಳಗಡೆ ಅಥವಾ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿಬಿಡಿ. ನೋಡಿ ಇಲ್ಲಿ ಈ ಥರ ಒಳಗಡೆ ಹಾಕಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಎಕ್ಸ್ಟ್ರಾನ ಇದನ್ನು ಈ ಥರ ಕಟ್ ಮಾಡಿ ಎರಡೂ ಕ್ಲೀನಾಗಿ ಎಳ್ಕೊಂಡು ಹಿಂದ್ಗಡೆ ತೊಗೊಂಬಿಡೋಣ. ನೋಡಿ ಈ ಥರ ಎರಡೂ ಸೇರಿಸಿ ಹಿಂದ್ಗಡೆ ತೊಗೊಂಬಿಡಿ. ಆಮೇಲೆ ಇದನ್ನು ಕಟ್ ಮಾಡ್ಕೊಂಬಿಡಿ. ಆವಾಗ ನಮ್ಮ ಫ್ಲವರು ಮಿನಿ ಫ್ಲವರ್ ರೆಡಿ ಆಗಿಬಿಡುತ್ತೆ. ಈ ಥರ 2 ಮಾಡ್ಕೊಳ್ಳಿ. ಈಗ ಇದಕ್ಕೆ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ನಾನು ಈ ಥರ ಮುತ್ತು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಹಾಗೆ ಜಾಯಿನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಕಿದ್ರೆ ಓಕೆ. ಹಾಕುವಾಗ ಇಲ್ಲಿ ಸೂಜಿಗೆ ನಾನು ವೈಟ್ ಕಲರ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ನಾಟ್ ಹಾಕ್ಕೊಂಬಿಡಿ. ನೋಡಿ ಇಲ್ಲಿ ಫಸ್ಟು ಇಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಮುತ್ತನ್ನು ಜಾಯಿನ್ ಮಾಡ್ಕೊಳ್ಳೋಣ. ಈಗ ಈ ಮುತ್ತು ಹಾಕ್ಕೊಂಡು ಈ ಗ್ಯಾಪಲ್ಲಿ ಸೇರಿಸ್ಕೊಂಡು ಈ ಥರ ಸೆಕ್ಯೂರ್ ಮಾಡ್ಕೊಂಬಿಡಿ. ಇದನ್ನು ಕರೆಕ್ಟಾಗಿ ಸೆಂಟ್ರ್ ಬರೋ ಥರ ಹಾಕ್ಕೊಂಡು ನೋಡಿ ಇಲ್ಲಿ ನೀವು ಇಲ್ಲಾದರೂ ಜಾಯಿನ್ ಮಾಡ್ಬೋದು ಇದನ್ನು, ಅಥವಾ ಸ್ವಲ್ಪ ಈ ಥರ ಕೆಳಗಡೆನೂ ಜಾಯಿನ್ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ಜಾಯಿನ್ ಮಾಡೋದಕ್ಕೆ ನೋಡಿ ಹಿಂದ್ಗಡೆ ನಾವು ಪಿಂಕ್ ಕಲರ್ ಉಲ್ಲನ್ ಕಾಣುತ್ತಲ್ಲ, ಉಲ್ಲನ್ ಒಳಗಡೆ ಈ ಥರ ಸೇರಿಸ್ಕೊಂಬಿಡೋಣ. ನೋಡಿ ಇಲ್ಲಿ ಈ ಥರ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಫಸ್ಟು ಫ್ಲವರ್ನ ಆಮೇಲೆ ಒಂದೊಂದೇ ಲೇಯರ್ನ ಫುಲ್ ರೌಂಡು ಇದೇ ಥರ ಜಾಯಿನ್ ಮಾಡ್ತಾ ಹೋಗ್ಬಿಡಿ. ನೋಡಿ ಇಲ್ಲಿ ಈ ಥರ ನೀವು ಗ್ಲೂಗನ್ ಇಲ್ಲ ಅಂದ್ರೂ ಆರಾಮಾಗಿ ಅವಾಗ ಈ ಥರ ಜಾಯಿನ್ ಮಾಡಿಬಿಡ್ಬೋದು. ಗ್ಲೂಗನ್ಗಿಂತ ಜಾಸ್ತಿ ದಿನ ಇದು ತಾಳ್ಕೆ ಬರುತ್ತೆ ನಿಮಗೆ. ಇದನ್ನು ವಾಶ್ ಕೂಡ ಮಾಡ್ಬೋದು ಈ ಥರ ಜಾಯಿನ್ ಮಾಡಿದ್ರೆ. ಗ್ಲೂಗನ್ ಇದ್ದರೆ ಅದರಿಂದ ಈಸಿಯಾಗಿ ಮಾಡಿಬಿಡ್ಬೋದು, ಅದಿದ್ದರೆ ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡಿದ್ರಂತೂ ನಿಮ್ಗೆ ತುಂಬ ದಿನ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ ಈ ಥರ. ಮತ್ತು ನಿಮ್ಗೆ ಯಾವುದಾದ್ರೂ ಬೇರೆ ಹೇರ್ ಕ್ಲಿಪ್ದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅದನ್ನೇ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹೊಸ ವೀಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ಹೊಸದಾಗಿ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದರೆ ನಾನು ತುಂಬ ತೋರಣಗಳ ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡಿ ಒಂದು ಸರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಯಾಕಂದರೆ ನೋಡಿ ಈ ಥರ ಹಿಂದ್ಗಡೆ ತೊಗೊಂಡು ಇದನ್ನು ಫಸ್ಟು ಈ ಥರ ಸೆಕ್ಯೂರ್ ಮಾಡಿಕೊಂಡು ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡ್ಕೊಂಬಿಡಿ. ತುಂಬ ವ್ಯೂಸ್ ಬರ್ತಾಯಿದೆ, ಯಾಕೆ 1K 2K ಈ ಥರ ಬರ್ತಾಯಿದೆ ವ್ಯೂಸು, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಿಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ.
ಇದೇ ಥರ ಈ ಕ್ಲಿಪ್ನು ನೀವು ಜಾಯಿನ್ ಮಾಡ್ಕೊಂಬಿಡಿ. ಆವಾಗ ನಿಮ್ಮ 2 ಕ್ಲಿಪ್ಸು ರೆಡಿ ಆಗಿಬಿಡುತ್ತೆ. ನೋಡಿ ನಾನು 2 ಜಾಯಿನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ. ನೀವು ಇದನ್ನು ಗಿಫ್ಟ್ ಕೊಡೋಕ್ಕೂ ಯೂಸ್ ಮಾಡ್ಬೋದು. ಯಾರಿಗಾದ್ರೂ ಬರ್ಡೇ ಗಿಫ್ಟ್ ಥರನೂ ನೀವು ಇದನ್ನ ಕೊಡ್ಬೋದು. ನಾನು ಇದನ್ನು ನನ್ನ ಮಗಳ ಬರ್ಡೇಗೋಸ್ಕರನೇ ಮಾಡಿದ್ದೀನಿ. ಸೊ ಇದು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನು ಇಷ್ಟ ಆಗಿಲ್ಲ ಅಂತಲೂ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.